ನಾನು ಇದೀಗ ಪ್ರಹ್ಲಾದ್ ಸರ್ ನಮ್ಮ ಜಾಯ್ನ್ ಆಗಿದ್ದಾರೆ, DRDOದ ವಿಜ್ಞಾನಿ. ಸ್ವಾಗತ ಪ್ರಹ್ಲಾದ್ ಸರ್ ನಿಮಗೆ ಈ ಒಂದು ಡಿಬೇಟ್ಗೆ. ಪ್ರಹ್ಲಾದ್ ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ, ನಿಮ್ಮ ಕ್ವಶನ್ ಅರ್ಥವಾಗಿ ಕೇಳಿಸ್ತಿಲ್ಲ, ನಿಮ್ಮ ವಾಯ್ಸ್ ಕೇಳ್ತಾ ಇದೆ. ಫೈನ್ ಸರ್. ನನ್ನ ಕ್ವಶನ್ ಈಗ ಏನಂದ್ರೆ, ಈಗ ನಾವು ವೆಪನ್ಗಳ ವಿಚಾರ ಅಂತ ಬಂದಾಗ, ವೆಪನ್ ವಿಚಾರ ಮಾತ್ರ ಅಂತ ಬಂದಾಗ ಇಸ್ರೇಲ್ ಸ್ಟ್ರಾಂಗ್ ಅನ್ಸುತ್ತಾ ನಿಮಗೆ, ಇರಾನ್ ಸ್ಟ್ರಾಂಗ್ ಅನ್ಸುತ್ತಾ ಅಂತ? ಕ್ವಶನ್ ಅರ್ಥವಾಗ್ತಿಲ್ಲ, ಸಾರಿ. ವೆಪನ್ ವಿಚಾರ ಕ್ಲಿಯರ್ ಆಗಿ ಅರ್ಥವಾಗ್ತಿಲ್ಲ. ಶಸ್ತ್ರಾಸ್ತ್ರಗಳ ವಿಚಾರ ಅಂತ ಬಂದಾಗ ಇರಾನ್ ಸ್ಟ್ರಾಂಗ್ ಅನ್ಸುತ್ತಾ, ಇಸ್ರೇಲ್ ಸ್ಟ್ರಾಂಗ್ ಅನ್ಸುತ್ತಾ ಅಂತ? ಪ್ಲೀಸ್ ಸ್ವಲ್ಪ ನಿಧಾನವಾಗಿ ಹೇಳಿ, ಅರ್ಥವಾಗುತ್ತೆ. ಸರ್ ಮತ್ತೆ ಮಾತಾಡ್ತೀನಿ ನಾನು ನಿಮ್ಮನ್ನು, ಮತ್ತೆ ಮಾತಾಡಿಸ್ತೀನಿ. ಪ್ರೇಮಶೇಖರ ಸರ್, ಈಗ ಇಲ್ಲಿ ಒಂದು ಕಡೆ ಇರಾನ್ ಜೊತೆಗೆ, ಇರಾನ್ಗೆ ಅಕ್ಕಿ ಕೊಟ್ಬಿಟ್ಟು ಭಾರತ ತೈಲವನ್ನು ಆಮದು ಮಾಡಿಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇತ್ತು. ಇರಾನ್ನೊಂದಿಗೆ ಭಾರತದ ಸಂಬಂಧ ಸೌಹಾರ್ದಯುತವಾಗಿದೆ. ನಮ್ಮ ತೈಲ ಸಂಗ್ರಹದ ವಿಚಾರಕ್ಕೆ ಬಂದಾಗ ದೊಡ್ಡ ಪಾಲು ಇರಾನ್ದೇ ಇದೆ ಅಂತ ನಾವು ಒಂದು ಕಡೆ ಮಾತಾಡ್ತೀವಿ. ಇಸ್ರೇಲ್ ಅಂತ ಬಂದಾಗ ಮೆಡಿಕಲ್ ಉಪಕರಣಗಳು, ಕೆಲವು ಶಸ್ತ್ರಾಸ್ತ್ರಗಳನ್ನು ನಾವು ಇಸ್ರೇಲಿಂದ ಆಮದು ಮಾಡ್ಕೊಳ್ತೀವಿ ಅಂತ ಇದೆ. ಬಟ್ ಇನ್ ಇಂಡಿಯಾ, ಒಂದು ಮುಸ್ಲಿಂ ರಾಷ್ಟ್ರಗಳು ಅಂತ ಬಂದಾಗ ಅಥವಾ ಇಸ್ರೇಲ್ ಅಂತ ಬಂದಾಗ ಭಾವನಾತ್ಮಕವಾಗಿ ಅನೇಕರ ಬೆಂಬಲ ಇಸ್ರೇಲ್ ಜೊತೆಗಿರುತ್ತೆ. ಬಟ್ ನಮಗೆ ಆದಾಯ, ದುಡ್ಡು, ಬೇರೆ ಬೇರೆ ಇತರ ಒಪ್ಪಂದಗಳು ಅಂತ ಬಂದಾಗ ಅರಬ್ ರಾಷ್ಟ್ರಗಳೊಂದಿಗೂ ಭಾರತ ಚೆನ್ನಾಗಿದೆ. ಇವತ್ತಿಂದ ಅಲ್ಲ, ಕಾಲಾನಂತರದಿಂದನೂ ಬಹಳ ಚೆನ್ನಾಗಿದೆ ನಮ್ಮದು. ಅದೇ ರೀತಿಯಲ್ಲಿ ಇರಾನ್ ಜೊತೆಗೂ ಚೆನ್ನಾಗಿದೆ. ಸೊ ಯಾರನ್ನು ಸಪೋರ್ಟ್ ಮಾಡಬೇಕು ನಾವು? ಯಾರು ಹಾಳಾದರೆ ನಾವು ಖುಷಿ ಪಡಬೇಕು ಅಂತ? ನಾವು ಖುಷಿ ಪಡೋ ವಿಷಯ ತಗೊಳ್ಳೋಣ ಆಮೇಲೆ. ಓಕೆ, ನಾವು ಆಕ್ಚುಲಿ ಈಗ ಯಾರನ್ನ ಸಪೋರ್ಟ್ ಮಾಡಬೇಕು ಅನ್ನೋದಾದ್ರೆ, ಆ ಯುದ್ಧ ಆಗ್ತಾ ಇದೆಯಲ್ಲ, ಅದು ಇನ್ಫ್ಯಾಕ್ಟ್ ಭಾರತದ ದೃಷ್ಟಿಯಿಂದ ನೋಡೋದಾದ್ರೆ ಆ ಯುದ್ಧ ಬೇಡವಾಗಿದೆ. ನೀವೇ ಹೇಳಿದ ರೀತಿ ಇರಾನ್ ಜೊತೆಲಿ ನಮ್ದು ಆಯಿಲ್ ಇಂಪೋರ್ಟ್ ಇದೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಸೆಂಟ್ರಲ್ ಏಷ್ಯಾ ಮತ್ತೆ ಬಿಯಾಂಡ್ ದಟ್ ರಷ್ಯಾ, ಸೇಂಟ್ ಪೀಟರ್ಸ್ಬರ್ಗ್ ವರೆಗೆ ಆ ಒಂದು ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಇಕನಾಮಿಕ್ ಕಾರಿಡಾರ್ ಇದೆಯಲ್ಲ, ಅದಕ್ಕೋಸ್ಕರ ನಮಗೆ ಇರಾನ್ ಚಾಬಹಾರ್ ಬಂದರು ಬೇಕು. ಅಫ್ಘಾನಿಸ್ತಾನ, ಸೆಂಟ್ರಲ್ ಏಷ್ಯಾ ಅಂಡ್ ರಷ್ಯಾ ಕನೆಕ್ಷನ್ ಲ್ಯಾಂಡ್ ರೂಟ್ ಗೆ ನಮಗೆ ಅದು ಬೇಕೇ ಬೇಕು. ಇನ್ಫ್ಯಾಕ್ಟ್ ಆಯಿಲ್ ಗಿಂತನೂ ಸಹ ಇರಾನ್ ನಮಗೆ ಬೇಕಾಗಿರೋದು ಸೆಂಟ್ರಲ್ ಏಷ್ಯಾ ಜೊತೆ ಕನೆಕ್ಷನ್ ಗೋಸ್ಕರ. ಆಯಿಲ್ ಬೇರೆ ಕಡೆಯಿಂದ ತಗೋಬಹುದು, ನಾವು ತೊಂದರೆ ಇಲ್ಲ. ಕೆಲವು ವರ್ಷಗಳ ಹಿಂದೆ ಇರಾನ್ ಇಂದ ನಾವು ಆಯಿಲ್ ತಗೋತಾನೆ ಇರಲಿಲ್ಲ, ಅಮೆರಿಕನ್ ಸ್ಯಾಂಕ್ಷನ್ ಇಂದಾಗಿ. ಆದ್ರೆ ಅದು ಒಂದು ಕನೆಕ್ಷನ್ ದೃಷ್ಟಿಯಿಂದಾಗಿ ಇರಾನ್ ನಮಗೆ ಬೇಕೇ ಬೇಕಾಗ್ತದೆ ಆ ದೃಷ್ಟಿಯಿಂದ. ಆದ್ರೆ ಇಸ್ರೇಲ್ ನಮ್ಗೆ ಅದಕ್ಕಿಂತ ಹೆಚ್ಚಿನ ವಿಧದಲ್ಲಿ, ಐ ಮೀನ್ ಡಿಪ್ಲೊಮ್ಯಾಟಿಕ್ ಸಪೋರ್ಟ್ ಆಗ್ಲಿ ಅಥವಾ ಇವನ್ ಆಕ್ಚುಲಿ ಮಿಲಿಟರಿ ಸಪೋರ್ಟ್ ಆಗ್ಲಿ, ಅದು ನಮ್ಗೆ ಅದನ್ನ ಬೇರೆ ಯಾರು ಕೊಡಲಾಗದ ಮಟ್ಟಿಗೆ ನಮ್ಗೆ ಇಸ್ರೇಲ್ ಕೊಡ್ತಾ ಇರೋದ್ರಿಂದ ಅದು ನಮ್ಗೆ ಮುಖ್ಯ ಆಗ್ತದೆ. ಇನ್ಫ್ಯಾಕ್ಟ್ ತೆಹರಾನ್ ನಲ್ಲಿ ರೆಜಿಮ್ ಚೇಂಜ್ ಆಗಿ ಈ ಒಂದು ಆಕ್ಚುಲಿ ಫಂಡಮೆಂಟಲಿಸ್ಟ್ ಗವರ್ನಮೆಂಟ್ ಹೋಗಿ ಮತ್ತೆ ಒಂದು ಲಿಬರಲ್ ಗವರ್ನಮೆಂಟ್ ಬಂದ್ರೆ ಖಂಡಿತ ಅದು ಇನ್ಫ್ಯಾಕ್ಟ್ ಜಗತ್ತಿಗೂ ಒಳ್ಳೇದಾಗ್ತದೆ, ಮತ್ತೆ ಇಂಡಿಯಾಗೂ ಸಹ ಆಗ ಡೈಲೆಮಾ ಇರೋದಿಲ್ಲ. ಇರಾನ್ ಮತ್ತೆ ಇಸ್ರೇಲ್ ಹಿಂದಿನ ಹಾಗೆ 79 ಮೊದಲು ಸೀಕ್ರೆಟ್ ಲವ್ ಅಫೇರ್ ಅಂತ ಶಾ ಹೇಳ್ತಾ ಇದ್ರಲ್ಲ, ಆ ಮಟ್ಟಕ್ಕೆ ಬಂದಾಗ ನಮಗೆ ಈ ಡೈಲೆಮಾ ಹೊರಟೋಗ್ಬಿಡ್ತದೆ. ಹೀಗೆ ನಾವು ಚೂಸ್ ಮಾಡ್ಕೋಬೇಕಾಗಿರುತ್ತೆ ಇರಾನ್ ನಲ್ಲಿ ಈಗಿನ ಸರ್ಕಾರವನ್ನ ಅಥವಾ ಬದಲಾಗಿ ಒಂದು ಲಿಬರಲ್ ಗವರ್ನಮೆಂಟ್ ಅನ್ನ ಅಂತ. ಇಸ್ರೇಲ್ ಆ ಕಡೆ ಇಟ್ಬಿಡೋಣ ಪೂರ್ತಿಯಾಗಿ, ನಾವು ಇರಾನ್ ಮೇಲೆ ಚೂಸ್ ಮಾಡ್ಕೋಬೇಕಾಗಿರೋದು ಒಂದು ಲಿಬರಲ್ ಗವರ್ನಮೆಂಟ್ ಅನ್ನ, ಈ ಗವರ್ನಮೆಂಟ್ ಅಲ್ಲ ಅಂತದೊಂದು ಬಂದ್ರೆ ಆಗ ನಮಗೆ ಇರಾನ್ ಅಥವಾ ಇಸ್ರೇಲ್ ಮಧ್ಯೆ ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಸಂದರ್ಭ ಬರೋದೇ ಇಲ್ಲ. ಮತ್ತೆ ಧರ್ಮ ಅದೆಲ್ಲ ತಗೊಳ್ಳೋದು ಬೇಡ ಸದ್ಯಕ್ಕೆ. ಆಕ್ಚುಲಿ ಇಕನಾಮಿಕ್ ಇಶ್ಯೂ ಬಂದಾಗ ಮತ್ತೆ ಮಿಲಿಟರಿ ಇಶ್ಯೂ ಬಂದಾಗ ಧರ್ಮ ಹಿಂದಕ್ಕೆ ಹೋಗ್ತದೆ. ಓಕೆ ಫೈನ್ ಸರ್. ಈಗ ಅಮೆರಿಕ ನಂಬಿಕೊಂಡು ಇಸ್ರೇಲ್ ಎಷ್ಟು ಮಟ್ಟಿಗೆ ಯುದ್ಧಕ್ಕೆ ಧುಮುಕಬಹುದಾಗುತ್ತೆ, ಅಥವಾ ತನ್ನ ಸಾಮರ್ಥ್ಯವನ್ನು ನಂಬಿಕೊಂಡು ಮಾತ್ರ ಯುದ್ಧಕ್ಕೆ ಧುಮುಕಬೇಕಾಗತ್ತಾ ಅಂತ ಒಂದು ಪಾಯಿಂಟ್ ಇದೆ. ಕಾರಣ ಅಷ್ಟೇ, ಇದೇ ಜೋ ಬೈಡನ್ ಇದ್ದಾಗ ಅವರ ಮಾತನ್ನು ನಂಬಿಕೊಂಡು, ನೇಟೋ ರಾಷ್ಟ್ರಗಳನ್ನು ನಂಬಿಕೊಂಡು ಒಂದು ರೀತಿಯಲ್ಲಿ ರಷ್ಯಾ ಬಂದಾಗ ರಷ್ಯಾ ತೊಡೆತಟ್ಟಿ ನಿಂತಿದ್ದು ಇದೇ ಯುಕ್ರೇನು. ಆ ಕಡೆ ಅವ್ರ ಟರ್ಮ್ ಮುಗೀತು, ಈ ಕಡೆ ಯುಕ್ರೇನ್ ಅನಾಥವಾಯಿತು. ಡೊನಾಲ್ಡ್ ಟ್ರಂಪ್ ಮಾತೇ ಕೇಳಲ್ಲ, ರಷ್ಯಾ ಜೊತೆಗೆ ರಾಜಿ ಮಾಡ್ಕೊಂಡು ಆರಾಮಾಗಿರಿ, ಇಂತಿಂಥ ನಿಮ್ಮ ನಿಧಿಗಳಿದೆಯಲ್ಲ ನಿಮ್ಮದೆಲ್ಲ ಅದಿರುಗಳು ಅವು ಇವು ನಮಗೆ ಕೊಟ್ಟುಬಿಡಿ, ಬರೆದುಬಿಡಿ ಅರ್ಧ ಅಂತ ಇವ್ರು ಕೂತಿದ್ದಾರೆ. ಹಾಗಿದ್ದಾಗ ಎಷ್ಟರ ಮಟ್ಟಿಗೆ ನಾವು ಅಮೇರಿಕಾದ ಅಧ್ಯಕ್ಷರ ಮಾತುಗಳನ್ನು ಕೇಳಿಕೊಂಡು ಒಂದು ಯುದ್ಧಕ್ಕೆ ನಾವು ಸನ್ನದ್ಧರಾಗಬೇಕು ಇಸ್ರೇಲ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಅಂತ? ಆಕ್ಚುಲಿ ಇಲ್ಲಿ ಏನಾಗಿದೆ, ಬೈಡನ್ ಅವ್ರನ್ನ ಮರ್ಬಿಡೋಣ, ಅವರ ಪಾಲಿಸಿ ಬೇರೆ ರೀತಿಯಾಗಿತ್ತು. ಟ್ರಂಪ್ ಇವತ್ತು ತಮ್ಮ ಮೊದಲ ಅವಧಿಯಲ್ಲೂ ಸಹ ಆಂಟಿ ಇರಾನ್,
ಎಸ್ಪೆಷಲಿ ನ್ಯೂಕ್ಲಿಯರ್ ಡೀಲ್ ಇತ್ತಲ್ಲ ಒಬಾಮಾ ಮಾಡ್ಕೊಂಡಿದ್ದು ಅದು ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಡೀಲ್, ಅದರಿಂದ ಅಮೆರಿಕವನ್ನ ಟ್ರಂಪ್ ಹೊರಗೆ ತಗೊಂಡೋದ್ರು. ಅಂದ್ರೆ ಆವಾಗ್ಲೂ ಡೆಮಾನ್ಸ್ಟ್ರೇಟ್ ಮಾಡಿದ್ರು ಇರಾನ್ಗೆ ನಾನು ಅದ್ರ ಪರವಾಗಿಲ್ಲ ಮತ್ತೆ ಅದ್ರ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ ಪರವಾಗಿಲ್ಲ ಅಂತ. ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಇರಾನ್ ಅದೊಂದು ರೋಗ್ ಸ್ಟೇಟ್, ಆಕ್ಚುಲಿ ಎಸ್ಪೆಷಲಿ ಪ್ರೆಸೆಂಟ್ ಗವರ್ನಮೆಂಟ್ ಅದು ಇಂಟರ್ನ್ಯಾಷನಲ್ ರೋಗ್ ಸ್ಟೇಟ್ ಅಂತ ಪ್ರೂವ್ ಮಾಡಿರೋದ್ರಿಂದ ಟ್ರಂಪ್ ಅವರ ನೀತಿ ಬದಲಾಗೋದಿಲ್ಲ. ಈಗ ಮತ್ತೆ ಅವ್ರು ಈಗಾಗಲೇ ಹೇಳಿದ್ದಾರೆ ನಮ್ಮದೇ ಯಾವುದೇ ಅಸೆಟ್ ಮೇಲೆ ದಾಳಿ ಆದ್ರೆ ನಾವು ರಿಟೇಲಿಯೇಟ್ ಮಾಡೇ ಮಾಡ್ತೀವಿ ಅಂತ. ಟ್ರಂಪ್ ವಿಲ್ ಸರ್ಟನ್ಲಿ ಡೂ ದಟ್. ಈಗಾಗಲೇ ಅಮೆರಿಕನ್ ಎಂಬಸಿ ಮೇಲೆ ದಾಳಿ ಆಗಿರೋದ್ರಿಂದ ಜೆರುಸಲೆಂ ನಲ್ಲಿ ಐ ಥಿಂಕ್ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ some more serious action from that American side. ಹೀಗಾಗಿ ಈ ವಿಷಯದಲ್ಲಿ ಇರಾನ್ ಸಂಬಂಧಪಟ್ಟ ಹಾಗೆ ಇಸ್ರೇಲ್ ಅಮೆರಿಕವನ್ನ ಡೊನಾಲ್ಡ್ ಟ್ರಂಪ್ ಸರ್ಕಾರವನ್ನ ನಂಬಬಹುದು ಖಂಡಿತ. ಬೈಡನ್ ಇದ್ದಿದ್ರೆ ಆಗ್ತಾ ಇರಲಿಲ್ಲ. ಓಕೆ